बोलो भारत माता के बोलो भारत माता के वंदे वंदे भारत माता के जय बोलो भारत माता के वंदे मातरम जय बोलो भारत माता के जय बोलो भारत माता के वंदे मातरम ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. बोलो भारत माता के ಅದು ಎಷ್ಟು ಜನ ಹೋಗ್ತಾ ಇರುವಂಥದ್ದು ಧರ್ಮದ ಉಳಿವಿಗಾಗಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 5 ಕ್ಷೇತ್ರ ಮುಖಂಡರು ಮಾತ್ರ ನಮಗೆ ಆ್ಯಕ್ಚುಲಿ ಒಂದೊಂದು ಕ್ಷೇತ್ರದಿಂದ 1000 ಜನ ಓಡೋಣ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು. ಆದರೆ ಕಾಲ ಕಡಿಮೆ ಇರೋದರಿಂದ ನಾವು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು 250-300 ಕಾರುಗಳಲ್ಲಿ ಒಂದು 1000 ಜನ ಮುಖಂಡರು ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತುರ್ತಾಗಿ ಓಡ್ತಾ ಇದ್ದೀವಿ. ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ, ವೋಟ್ ಬ್ಯಾಂಗಾಗಿ ಎಲ್ಲ ಮಾಡಿದ್ದಾರೆ, ಆದರೆ ನಡೀತದೆ. ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ. ಅವನ ಹೆಸರು ಕೇಳಿ ಏನು ಅಂತ ಯಾಕೆ ಮಾಡ್ದ? ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕು. ಮುಸುಗುದಾರ ಯಾರು, ಅವನಿಗೇನು ಸಂಬಂಧ, ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪರು ಪರೀಕ್ಷೆ ಮಾಡಬೇಕು. ಇದರಿಂದ ಇವತ್ತು ಎತ್ಕೊಂಡ್ಬಂದು ಫೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಅವ್ರನ್ನೆಲ್ಲ ಮಂಪರು ಪರೀಕ್ಷೆ ಮಾಡಬೇಕು. ಇದರಿಂದ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮ ಹೊಡಿಯಕ್ಕೆ ಅಂತ ಹೇಳ್ತಕ್ಕಂಥದ್ದನ್ನು ಇದನ್ನು ಬಿಡೋಂಗಿಲ್ಲ. ಇದನ್ನು ಬಿಟ್ಟಿದ್ದೆ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಎದ್ದೇಳ್ತಕ್ಕಂಥ ಒಂದು ಸ್ಥಿತಿ ಆಗಿದೆ. ಹಿಂದುತ್ವ ಉಳಿಬೇಕು. ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯ ಪಡ್ತಾರೆ. ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವ್ರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಹೊಡೆಯಕ್ಕೆ ಮಾಡಿದ್ದಾರೆ. ಉಗ್ರ ಹೋರಾಟ ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ. 1-2 ದಿವಸದಲ್ಲಿ ಇದು ತೀರ್ಮಾನ ಮಾಡಿ ಏನಾಗಿದೆ, ಯಾರು ಹಿಂದೆ ಇದ್ದಾರೆ ಅಂತ ಅವ್ರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ. ಇವತ್ತೊಂದು 1000-2000 ಜನ ನಾವು ಲೀಡರ್ಸ್ ಹೋಗ್ತಾ ಇದ್ದೀವಿ. ಇದು ತೀರ್ಮಾನ ಮಾಡಲಿಲ್ಲ, ಅವರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಹಾಕ್ಸಿಲ್ಲ, ವರ್ಷಗಳೇನೋ ಎಳೆದಿದ್ದಾರೆ, ಧರ್ಮದ ಹೆಸರಲ್ಲಿ ಏನಾದರೂ ರಾಜಕಾರಣ ಮಾಡೋದು ಅಂತ ಹೇಳಿದ್ರೆ ದಂಗೆ ಹೇಳ್ತಾರೆ ಜನ ಎಲ್ಲ ಪೂರ್ತಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಮಿಡಿಯೇಟಾಗಿ 2-3 ದಿವಸದಲ್ಲಿ ಇವತ್ತು ತೀರ್ಮಾನ ಮಾಡಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮಾಡಬೇಕು, ಗಲ್ಲಿಗಾಗಬೇಕು ಅವ್ರನ್ನ. ಯಾಕಂದರೆ ಇದು ಧರ್ಮ ಹೊಡೆದ ಕೆಲಸ, ಗಲ್ಲಿಗಾಕೋ ಶಿಕ್ಷೆ ಅಂತ ಮಾಡಬೇಕಂತ ಮಾಡಿಬಿಟ್ಟು ಇವತ್ತು ನಮ್ಮದು ಆಗ್ರಹ ಇದೆ, ಹೋರಾಟ ಮಾಡ್ತೀವಿ. ಸರ್, SIT ರಚನೆ ಸಾಕಷ್ಟು ದೇಶದಲ್ಲಿ ಅತ್ಯಾಚಾರಗಳು ನಡೀತಾ ಇದೆ. ಯಾಕಂದರೆ ಇವತ್ತು ಯುವಕರನ್ನ ದಾರಿ ತಪ್ಪಿಸಕ್ಕಂಥ ಏನು ಇವತ್ತು ಕೆಲಸ ನಡೀತಾ ಇದೆ, ಯುವಕರಿಗೆ ಕಂಟ್ರೋಲ್ ಇಲ್ಲ. ಯಾರಾದ್ರೂ ಇವತ್ತು ಯುವಕ ತಪ್ಪು ಮಾಡಿದ್ರೆ ಅವನು ಇಮಿಡಿಯೇಟಾಗಿ ಶಿಕ್ಷೆ ಮಾಡಿದರೆ ಇನ್ನೊಬ್ಬ ಅವನು ತಪ್ಪಿಸ್ಕೊಳ್ತಾ ಮಾಡ್ತಾ ಇರಲಿಲ್ಲ. ಇವತ್ತು ನಮ್ಮ ಕಾನೂನಲ್ಲಿ ಇಮಿಡಿಯೇಟಾಗಿ ಶಿಕ್ಷೆ ಮಾಡ್ತಾಯಿಲ್ಲ. ಯುವಕರು ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದವ್ರಿಗೆ ಅವ್ರಿಗೆ ಶಿಕ್ಷೆ ತೋರಿಸೋ ಇನ್ನೊಬ್ಬ ತಪ್ಪು ಮಾಡಲ್ಲ. ಇವತ್ತು ಧರ್ಮ ವಿಷಯದಲ್ಲಿ ಇವತ್ತು ಧರ್ಮ ಹೊಡೆಯತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಜನರಿಗೆ ಶಿಕ್ಷೆ ಕೊಟ್ಟರೆ ನಾಳೆ ಬೆಳಗ್ಗೆ ಈ ಥರ ಯಾರೂ ಮಾಡೋದಿಲ್ಲ. ಇಮಿಡಿಯೇಟಾಗಿ ಇದನ್ನು ಆ್ಯಕ್ಷನ್ ತಗೋಬೇಕು. SIT ಇಮಿಡಿಯೇಟಾಗಿ ರಿಪೋರ್ಟ್ ಕೊಡಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಸರ್, ನೀವು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಯಾರೇ ಆಗಲಿ ಒಂದು ಆರೋಪ ಮಾಡಿದಾಗ ಆರೋಪದಲ್ಲಿ ಸತ್ಯಾಸತ್ಯತೆ ಏನು ಅಂತ ತಿಳಿದೆ ಮಾಡ್ತಕ್ಕಂಥದ್ದಿಲ್ಲ. ನಾವೇ ಹೇಳಿದ್ವಿ ಈ ಥರ ಇದ್ದರೆ ಮಾಡಲೇಬೇಕು ಅಂತ. ಯಾಕೆ ಹೇಳಿದ್ವಿ? ಧರ್ಮದ ವಿಷಯದಲ್ಲಿ ತಪ್ಪಾಗಿದ್ದರೆ, ಯಾರಾದರೂ ದಾರಿ ತಪ್ಪಿಸ್ತಾ ಇದ್ದರೆ ಅವರು ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು ಅಂತ ಹೇಳಿದ್ದು ನಿಜ. ತನಿಖೆಯಲ್ಲಿ ಏನಾಗ್ತಾ ಇದೆ, ಇವತ್ತು ಎಲ್ಲ ಪೂರ್ತಿ ಇದು ಬೂಟಾಟಿಕೆ ಇದೆ, ಧರ್ಮ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಬಟಾಬೈಲಾಗಿದೆ. ನಮ್ಮದು ಆಗ್ರಹ ಇವತ್ತು ಏನು, ಈ ಧರ್ಮದ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷೆ ಆಗಬೇಕು. ಅವರು ಸುಮ್ಮನೆ ಬಿಡೋಂಗಿಲ್ಲ, ವರ್ಷಗಳು ತಗೊಳ್ಳಂಗಿಲ್ಲ. 2-3 ದಿವಸ ತೀರ್ಮಾನ ಮಾಡಬೇಕು, ಅವ್ರು ಶಿಕ್ಷೆ ಆಗಬೇಕು. ಇವತ್ತೆಲ್ಲ ಬಟಾಬೈಲಾಗಿದೆ, ಎಲ್ಲ ಫೇಕ್ ಇದೆ. ಮುಸುಗುದಾರ ಯಾರು, ಅವ್ರ ಹಿಂದೆ ಯಾರಿರ್ತಕ್ಕಂಥ ತನಿಖೆ ಆಗಬೇಕು. ಇಮಿಡಿಯೇಟಾಗಿ ರಿಪೋರ್ಟ್ ಕೊಡಬೇಕು, ಅವ್ರು ಶಿಕ್ಷೆ ಮಾಡಬೇಕು. ಇದನ್ನು ಧರ್ಮ ಹೊಡೆಯೋ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಆಗ್ರಹ ಇದೆ, ಹೋರಾಟ ಇದೆ. 2-3 ದಿವಸ ತೀರ್ಮಾನ ಆಗಬೇಕು. ಸರ್, ಈಗ ಸಮೀರ್ ವಿರುದ್ಧ ತನಿಖೆ ಮಾಡಿ ಅಂತೇಳಿ ಸಮೀರ್ ಯೂಟ್ಯೂಬರ್ ಏನಿದ್ದಾರೆ ಅವ್ರ ಮೇಲೆ ಈಗ ಎಲ್ಲ ಕಡೆ ದೂರುಗಳು ಕೂಡ ದಾಖಲಾಗ್ತಾ ಇದೆ. ನೀವೇನಾದರೂ ದೂರು ಕೂಡ ಅಂತ ನಾವು ಇವತ್ತು 2-3 ದಿವಸದಲ್ಲಿ ಅವ್ರಿಗೆ ತೀರ್ಮಾನ ಮಾಡಿ ಏನು ಅಂತ ರಿಪೋರ್ಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಧರ್ಮಕ್ಕೆ ಇವತ್ತೇನು ಡ್ಯಾಮೇಜ್ ಆಗಿದೆ,
ಆ ಡ್ಯಾಮೇಜು ಕಂಪ್ಲೀಟಾಗಿ ಕಾಂಗ್ರೆಸ್ಗೆ ಹೊಣೆ ಆಗುತ್ತೆ. ಸರ್, ಸೌಜನ್ಯ ವಿಚಾರದಲ್ಲಿ ಇದುವರೆಗೆ ಯಾವುದೇ ಒಬ್ಬ ಆರೋಪಿಯನ್ನ ಬಂಧಿಸುವಂತ ಕೆಲಸ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಇಷ್ಟು ದಿನದಲ್ಲಿ ಬಂದಂತ ಅಧಿಕಾರಕ್ಕೆ ಬಂದಂತ ಪಕ್ಷಗಳು ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತ ಸರ್. ಇವತ್ತು ಯಾವುದೇ ಒಂದು ಕೇಸು ವರ್ಷ 2 ವರ್ಷ 3 ವರ್ಷ ತಗೊಳುತ್ತೆ ತನಿಖೆಯಲ್ಲಿ, ಯಾಕಂದರೆ ಅದರೇ ಆದಂಥ ರೀತಿ ಇರ್ತದೆ, ಅದನ್ನ ಯಾರು ಕ್ವಶನ್ ಮಾಡೋಂಗಿಲ್ಲ. ಆದರೆ ಧರ್ಮ ವಿಷಯ ಬಂದಾಗ ಧರ್ಮ ಹೊಡಿಬೇಕು ಅಂತ ಮಾಡಿದಾಗ ಇದನ್ನು ಇಮಿಡಿಯೇಟಾಗಿ ಇದರಿಂದ ಇದಿರ್ತಕ್ಕಂಥ ತನಿಖೆ ಮಾಡ್ತಕ್ಕಂಥದ್ದು ಚುರುಕು ಮಾಡಬೇಕು. ಧರ್ಮದ ಬಗ್ಗೆ ಏನು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಜನರ ನಂಬಿಕೆಗೆ ಏನೋ ಒಂದು ದ್ರೋಹ ಒಂದು ಬಗ್ಗೆ ನೋಡ್ತಾ ಇದ್ದಾರೆ, ಅದು ಇಮಿಡಿಯೇಟಾಗಿ ಆಗಬೇಕು, ಲೇಟ್ ಮಾಡ್ಬೋದು ಅಂತ ನಮ್ಮದೊಂದು ಹೋರಾಟ ಇದೆ. ಸರ್, ಸೌಜನ್ಯ ವಿಚಾರದಲ್ಲಿ ಅಧರ್ಮ ಆಗಿದೆ ಅನ್ನೋ ಒಂದು